ಅಥಣಿ ನಗರದ ಮಾರುಕಟ್ಟೆಯ ಮುಖ್ಯ ರಸ್ತೆಗೆ ಹೊಂದಿಕೊಂಡ ಅತಿಕ್ರಮಣ ತೆರವುಗೊಳಿಸುವ ಮೂಲಕ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ನಗರಸಭಾಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿ ಸೇರಿದಂತೆ ನಗರದ ವ್ಯಾಪಾರಸ್ಥರ ಮಧ್ಯೆ ಸುದೀರ್ಘ ಚರ್ಚೆ ನಡೆಯಿತು. ಸಭೆಯಲ್ಲಿ ಅತಿಕ್ರಮಣ ತೆರವುಗೊಳಿಸಲು ಸೋಮವಾರದವರೆಗೆ ಸಮಯ ನೀಡಲಾಯಿತು. ಈ ನಿರ್ಣಯಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಎಂದು ಪಿಎಸ್ಐ ಗಿರೀಶ್ ಉಪ್ಪಾರ್ ಹೇಳಿದರು. ಸಭೆಯಲ್ಲಿ ನಗರಸಭಾಧ್ಯಕ್ಷೆ ಶಿವಲೀಲಾ ಬುಟಾಳಿ, ಉಪಾಧ್ಯಕ್ಷೆ ಭುವನೇಶ್ವರಿ ಅಕ್ಕಂಚಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ದತ್ತಾ ಮಾಸ್ಟರ್ ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಇಲ್ಲಿ ಕೂತಿರ್ತಕ್ಕಂಥ ಎಲ್ಲಾ ಸಾರ್ವಜನಿಕರಿಗೆ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆ ಗೊತ್ತಿದಾವ. ಆದ್ರೂ ಎದಕ್ಕೆ ಇಲ್ಲಿ ಮುನ್ಸಿಪಾಲಿಟಿ ಬಂದಾರಂತ ನಮ್ಗೆ ಯಾರಿಗೆ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ಗೊತ್ತೈತಿ, ಎಲ್ಲರಿಗೂ ತ್ರಾಸ ಆಗೋದಕ್ಕೆ ಗೊತ್ತೈತಿ, ಮೊಬೈಲ್ ಕಳ್ತನ ಆಗೋದ ಗೊತ್ತೈತಿ, ಗಾಡಿಗಳು ಹೋಗೋದು ಗೊತ್ತೈತಿ, ರೋಡ್ ಹಾಕ್ತಾಗ ಗೊತ್ತೈತಿ, ಮಾರುಕಟ್ಟೆಗೆ ಏನಾದ್ರು ಹೋಗ್ಬೇಕಂದ್ರೆ ಬರ್ಬೇಕು ತ್ರಾಸ ಆಗುತ್ತೆ, ಎಲ್ಲರಿಗೂ ಗೊತ್ತೈತಿ, ಎಲ್ಲರಿಗೂ ತ್ರಾಸ ಆಗತೈತಿ. ಆದ್ರೂ ಯಾಕೆ ಬಂದು ಇಲ್ಲಿ ಕೂತ್ಕೊಂಡು ಕಿಸಿಂದ ಈ ಲೆವೆಲ್ಗೆ ಪಂಚಾಯತಿ ಮಾಡೋ ಲೆವೆಲ್ ಯಾಕೆ ಬಂದು ಅದು ನನಗೆ ಅರ್ಥ ಆಗ್ತದೆ. ಇದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬೆಳಿಗ್ಗೆ ಒಬ್ರು ಯಾರೋ ಮಾತಾಡ್ಬೇಕಾದ್ರೆ ಬೆಳಗ್ಗೆ ಬಂದು ಚೀಫ್ ಆಫೀಸರ್ಗೆ ಮಾತಾಡ್ಬೇಕಾದ್ರೆ ಹೊರಗಡೆ ಬಂದು ಯಾರೋ ಮೀಡಿಯಾ ಬೈಕ್ ಕೊಡ್ತಾ ಇದ್ರು. ಇಲ್ರಿ ಹೆಂಗ್ ಬಂದಿವ್ರು ನಮ್ಮ ಕೀಲಿ ಮುರಿದು ನೀವ್ ಹೆಂಗ್ ಅತಿಕ್ರಮಣ ಮಾಡ್ಕೊಂಡು ಅಂಗಡಿ ಹಾಕಿದ್ರಿ ಅಂತ ಯಾರು ಪ್ರಶ್ನೆ ಮಾಡಿದ್ರು. ಇಷ್ಟು ಜನ ಬಂದು ಮುಖ್ಯಾಧಿಕಾರಿ ಬಂದು ಪ್ರಶ್ನೆ ಮಾಡ್ತಾರೆ ಹೆಂಗ್ ನೀವು ಕೀಲಿ ಮುರಿದ್ರಿ ಅಂತ ಹೇಳಿ. ಇಷ್ಟು ಜನ ಹೋಗಿ ಒಂದು ಅತಿಕ್ರಮಣ ಮಾಡ್ಕೊಂಡು ಹೆಂಗ್ ಅತಿಕ್ರಮಣ ಮಾಡ್ಕೋದಪ್ಪ ನೀವು ಮಾಡ್ಕೋದ್ರಿಂದ ಇಷ್ಟು ಜನ ತೊಂದರೆ ಆಗತ್ತೆ. ಯಾರು ಒಬ್ಬರಾದ್ರು ಎಲ್ಲಿ ಪ್ರಶ್ನೆ ಮಾಡಿದ್ರಿ? ಯಾಕೆ ನೀವು ಜವಾಬ್ದಾರಿ ಇಲ್ಲ? ಯಾಕೆ ಅಧಿಕಾರಿಗಳಿಗೆ ಯಾಕೆ ಜವಾಬ್ದಾರಿ ಐತಿ? ಕಾನೂನು ಅಧಿಕಾರಿಗಳಿಗೆ ಅಷ್ಟೇ ಸಂಬಂಧಿಸಿದ? ಎಲ್ಲರೂ ಉಪಜೀವನ ಮಾಡೋದು. ಯಾರು ಶ್ರೀಮಂತರಿಲ್ಲ. ಶ್ರೀಮಂತರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದು ಮಾರ್ಕೆಟ್ ಮಾಡ್ತಿರ್ತಾರೆ. ಹೌದ್ರಿ, ಅದನ್ನ ಹೇಳ್ತಾ ಇದ್ದೀನಿ ನಾನೀಗ. ನಾನು ಅದನ್ನೇ ಹೇಳ್ತಿರೋದು. ನಾನು ಇಲ್ಲಿ ಯಾರ ಜೊತೆ ವಾದ ಮಾಡಕ್ ಬಂದಿಲ್ಲ, ಜಗಳ ಮಾಡಕ್ ಬಂದಿಲ್ಲ. ನನ್ನ ವಿಚಾರ ಇಷ್ಟೇ ಐತಿ. ಎಲ್ಲರೂ ಸೇರಿ ಅತ್ರಿ ಸ್ವಚ್ಛ ಮಾಡೋದು, ಎಲ್ಲರೂ ಸೇರಿ ಅತ್ರಿಗೆ ಬರ್ತಕ್ಕಂಥ ಎಲ್ಲಾ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಅತ್ರಿ ಮಾರುಕಟ್ಟೆಯನ್ನು ಸ್ವಚ್ಛ ಮಾಡೋದು, ಅಗಲೀಕರಣ ಮಾಡೋದು, ಇರ್ತಕ್ಕಂಥ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ಬಾರ್ದು, ಬರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಒಂದು ವಿಚಾರನ ನಿಮ್ ಮುಂದೆ ಹೇಳಕ್ ಬಂದಿಲ್ಲ ಹೊರತು ನೀವೇನ್ ಮಾಡ್ತಾ ಇದ್ರಲ್ಲ, ನೀವೆಲ್ಲರೂ ಈ ಒಂದು ಒಪ್ಪಿಗೆ ಏನಿದೆಯಲ್ಲ, ಇಲ್ಲಿ ಎಲ್ಲ ಜನರ ಮಧ್ಯನೂ ಆ ಒಪ್ಪಿಗೆ ಇರಬೇಕು, ಹಿಂಭಾಗದಲ್ಲೂ ಆ ಒಪ್ಪಿಗೆ ಇರಬೇಕು. ಮುಂಭಾಗ ಜಯ ಅನ್ನೋದು ಹಿಂಭಾಗ ಮಂದಿ ನಿಲ್ಲಿಸ್ಕೊಂಡು ದಯವಿಟ್ಟು ನಿಮ್ ಕೈ ಕೂದಿ ಹೇಳ್ತೀನಿ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಒಬ್ಬ ಅಧಿಕಾರಿಯಾಗಿ ನೀವೆಲ್ಲರೂ ಕೈ ಕೂದಿ ಕೇಳ್ಕೊತೀನಿ. ಮುಂದೆ ಜಯ ಅನ್ನೋದು ಹಿಂದೆ ಮಂದಿ ನಿಲ್ಲಿಸ್ಕೊಂಡು ಮಾಡಕ್ ಹೋದ್ರೆ ಇದು ನಿಮಗೆ ತೊಂದರೆ ಆಗೋದು, ಇಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ. ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇಲ್ಲಿ ನೋಡ್ತಾರೆ ಅದ್ರ ಮುಂದ ಗುಟ್ಟಿ ಇಟ್ಟು ಕಾಯಿಪಲ್ಲೆ ಮಾಡೋರು, ಹಣ್ಣು ಮಾಡೋರು, ಅವ್ರದ್ದು 2-3 ಫೂಟ್ ಕೂದಿರ್ತಾರೆ. ಈ ಕಡೆ ಒಂದು 2-3 ಫೂಟ್, ಆ ಕಡೆ 2-3 ಫೂಟ್, ನಡವರ್ಕ್ 5 ಫೂಟ್ ಉಳಿದಿದೆ. 5 ಫೂಟ್ ಮಂದಿ ಹೋಗುದು ಬರೋದು ಹೆಂಗೆ? ನೀವೆಲ್ಲ ಇರ್ತಕ್ಕಂಥ ಎಲ್ಲ ಅಂಗಡಿಯಲ್ಲಿ ಇರ್ತಕ್ಕಂಥ ಅಂಗಡಿಕಾರ ಎಲ್ಲ ವ್ಯಾಪಾರಸ್ಥರು ಆ ಎರಡು ಕಡೆ ಡ್ರೈನೇಜ್ ಸಿಸ್ಟಮ್ ಏನಿದೆಯಲ್ಲ, ಗಟಾರ ಏನಿದೆಯಲ್ಲ, ಅದ್ರ ಹಿಂಭಾಗ ನೀವು ಹೋದ್ರೆ ಗಟಾರ ಮೇಲೆ ಮುನ್ಸಿಪಾಲಿಟಿಯಿಂದ ಪರ್ಸಿಯನ್ ಹಾಕಿ ಅದ್ರ ಮೇಲೆ ಕೂಡುವಂತ ವ್ಯವಸ್ಥೆ ಮಾಡಿ ಅದ್ರ ಮುಂದೆ 2-3 ಫೂಟ್ ನಿಮ್ಮ ವಸ್ತುಗಳಿಗೆ ಅವಕಾಶ ಮಾಡಿಕೊಟ್ಟಂದ್ರೆ ಸುಮಾರು 15 ಫೂಟ್ ನಮ್ಮ ಮಿಡ್ಲಲ್ಲಿ ರೋಡ್ ರಸ್ತೆ ಉಳಿತದೆ. ಇದರಿಂದ ಏನಾಗ್ತದೆ, ಎಲ್ಲರಿಗೂ ಅನುಕೂಲ ಆಗ್ತದೆ. ಸೊ ಎಲ್ಲರೂ ಸಹಕಾರ ಕೊಡ್ರಿ. ಸಹಕಾರ ಕೊಡ್ರಿ. ಎಲ್ಲ 3 ಅಷ್ಟ ತ್ರಾಸ ಆಗ್ತೈತಿ. ನೀವು ನೋಡ್ರಿ, ಈ ಎಲ್ಲ ಮಾರ್ಕೆಟ್ ಮಾಡ್ತೀವಿ ನಾ, ಎಲ್ಲ ಮಾರ್ಕೆಟ್ ತಹಸೀಲ್ದಾರ್ ಆಫೀಸ್ ಇರೋದ್ರತಿ 15-2-3 ಕಿಲೋಮೀಟರ್ ದೂರ ಐತಿ. ತಹಸೀಲ್ದಾರ್ ಆಫೀಸ್ ಕೆಲಸ ಆಗ್ಬೇಕಾದ್ರೆ ತಹಸೀಲ್ದಾರ್ ಆಫೀಸ್ ಹೋಗ್ಲೇಬೇಕ. ತಹಸೀಲ್ದಾರ್ ಆಫೀಸ್ ದೂರ ಆಗಿದ್ರೆ ಅಂಬೇಡ್ಕರ್ ಕೂತಿಸಿದ್ರೆ ತಹಸೀಲ್ದಾರ್ ಇಲ್ಲೇ ಬಾ, ಕ್ಲರ್ಕ್ ಇಲ್ಲೇ ಬಾ ಅಂತ ಆಗ್ತೈತಿ. ಕಚೇರಿಗಳು ದೂರ ಆದಾಗ, ಯಾವುದೇ ವ್ಯವಸ್ಥೆ ಸ್ವಲ್ಪ ದೂರ ಆದಾಗ ಸ್ವಲ್ಪ ದಿನ ಕಷ್ಟ ಆಗ್ತದೆ ಹೊರತು ಸ್ವಲ್ಪ ದಿನ ಆದ್ಮೇಲೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಸೊ ಈ ನ್ಯಾಷನಲ್ ಹೈವೇ ಮೇಲೆ ಬಂದು ವ್ಯಾಪಾರಸ್ಥರು ಹೈವೇ ಮೇಲೆ ಕೂತ್ಕೋತಾರೆ. ಅವ್ರು ಕೇಳಕ್ಕೆ ಸರ್ 2 ತಾಸು ಕೊಡ್ತೀವಿ, 3 ತಾಸು ಕೊಡ್ತೀವಿ, ಹೋಗ್ಬಿಡ್ತೀವಿ ಸರ್, ದಯವಿಟ್ಟು ನಮ್ಗೆ ಅವಕಾಶ ಮಾಡಿಕೊಡ್ರಿ ಅಂತ. ಹೌದು, 2 ತಾಸು 3 ತಾಸು ಯಾವ್ದೋ ಕೆಟ್ಟ ಹಣೆ ಬರೋದು. ದೊಡ್ಡ ಟ್ರಕ್ ಬ್ಯಾಲೆನ್ಸ್ ಹೈವೇ ಮೇಲೆ ಹಾಸ್ಕೊಂಡು 10-20 ಮಂದಿ ಹೆಣ್ಮಕ್ಳು ಕೂತಿರ್ತಾರೆ. ಏನೋ ಹಚ್ಚಿಕೊಂಡು ಯಾರು ಜವಾಬ್ದಾರಿ? ಲಾಸ್ಟ್ ಟೈಮ್ ಇಲ್ಲಿ ಮಾರ್ಕೆಟ್ ತೆಗೆದು ಅಲ್ಲಿ ಇನ್ನೊಂದು ಮಾರ್ಕೆಟ್ ಅಂತ ಶಿಫ್ಟ್ ಮಾಡ್ಬೇಕಂತ ಹೇಳಿ ಎಲ್ಲ ಹೊರಗೆ ಎಲ್ಲರೂ ಅಧಿಕಾರಿಗಳು ಬಂದಿವಿ, ಎಲ್ಲ ಬಂದಿವಿ. ಅವತ್ತೊಂದು ದಿನ ಕಳಿಸ ಮಾಡಿ ಮರದಿನ ಬೆಳೆ ಹಾನಿ ಇಸ್ಬಿಟ್ರು. ಮಾಡ್ರಿ, ನೀವು ದಯವಿಟ್ಟು ಹಿಂದೆ ಮಾಡಕ್ ಹೋಗ್ಬೇಡ್ರಿ. ಈಗ ಅಲ್ಲಿರ್ತಕ್ಕಂಥ ಅಲ್ಲಿ 500 ರೂಪಾಯಿ ಭಾಳ 200-300 ರೂಪಾಯಿ ಕಳಿಸ್ತಾರೆ. ಅವ್ರು 3 4 ತಾಸು ಕೊಡ್ತಾರೆ. ಕೆಟ್ಟ ನೇಬರ್ ಒಂದು ದೊಡ್ಡ ಟ್ರಕ್ ಯಾವ್ದೋ ಲಾರಿನೋ ಇನ್ನೊಂದು ಯಾವ್ದು ಮೇಲ್ಗಡೆ ಹಾಸ್ಬೋದು. 4-5 ಜೀವ ಹೆಚ್ಚು ಕಡಿಮೆ ಮಾಡ್ತಾರೆ. ಯಾರು ಬರ್ತಾರೆ? ಅದು ಜವಾಬ್ದಾರಿ ಯಾರು? ನಾನು
ನಮ್ಮನೆ ಕೇಳೋದು ಪೊಲೀಸರು ಬರಂಗಿಲ್ಲ, ಪೊಲೀಸರು ಕೇಳಂಗಿಲ್ಲ, ಪೊಲೀಸರು ಕೇಳಾಗ ಗುಂಪು ಹಿಡಿದು ಮತ್ತೆ ನಮ್ಮ ವಿರುದ್ಧ. ದಯವಿಟ್ಟು ಇಂಥದ್ದು ದಯವಿಟ್ಟು ಯಾರು ಮಾಡಿ ಇದನ್ನ ನೀವು ವೈಯಕ್ತಿಕವಾಗಿ ಹೇಳ್ತಿದ್ದಲ್ಲ, ನಾವು ಎಲ್ಲರಿಗೂ ಓವರ್ ಹೇಳ್ತೀನಿ, ಇದು ವೈಯಕ್ತಿಕ ತೊಳಕ್ ಹೋಗ್ಬೇಡಿ. ಯಾರು ಏನ ನೀವು ಏನಾದ್ರು ತೊಂದರೆಗಳಿದ್ರೆ ಹೌದು ಸರ್ ನಿಮ್ ತೊಂದರೆ ಇದೆ, ಕೂತಿರೋರು ಎಲ್ಲರ ಜೊತೆನೂ ವ್ಯಾಪಾರಸ್ಥರ ಚರ್ಚೆ ಮಾಡ್ಬೇಕು. ನನಗೆ ವ್ಯಾಪಾರಸ್ಥರ ಬಗ್ಗೆ ಬಹಳ ಗೌರವ ಅದ. ನಾನು ನನ್ನ ಕಾಲಕ್ಕೆ ವ್ಯಾಪಾರಸ್ಥೆ ಇದ್ದೆ, ಬಹುಶಃ ನೀವು ಬಹಳ ಮಂದಿಗೆ ಗೊತ್ತದ ಅನಿಸ್ತದ. ಎರಡು ಕಣ್ಣಿದ್ದಂಗ ನಾವು ವ್ಯಾಪಾರಸ್ಥರು ಮತ್ತು ಗ್ರಾಹಕರು, ಎರಡು ಕಣ್ಣಿದ್ದಂಗ ನಾವು. ನಾವಿಲ್ಲ ಅಂತ ನೀವಿಲ್ಲ, ನೀವಿಲ್ಲ ಅಂತ ನಾವಿಲ್ಲ. ನಾವು ಒಂದು ಸಮಾಜದ ಸದಸ್ಯರು ಹೌದಲ್ವ? ಎಲ್ಲರಿಗೂ ಎಲ್ಲಾ ರೀತಿಯಿಂದ ಅನುಕೂಲ ಆಗ್ಬೇಕು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಹೌದೋ ಅಲ್ಲೋ? ಈಗ ನಾವು ನಿಮ್ಗೊಂದು ಸಣ್ಣ ವಿಷಯ ನನ್ನಿಂದಲೇ ಹೇಳ್ತೀವಿ. 1 ವರ್ಷ ಆಯ್ತು ನಾನು ಮಾರ್ಕೆಟ್ ಒಳಗೆ ಬಂದಿಲ್ಲ. 1 ವರ್ಷ ಆಯ್ತು ನಾನು. ನಮ್ಮ ಮನೆಯವರೇ ಹೋಗ್ತಾರೆ ಮಾರ್ಕೆಟಿಗೆ. ಯಾವ ಸಮಸ್ಯೆ ಆಗ್ತಿರ್ಬೇಕು ಹೇಳ್ರಿ? ನಾನು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಅಕ್ಕಬಾದ್ ಅನ್ಸುತ್ತೆ ಹೇಳ್ರಿ. ಎನ್ಕ್ರೋಚ್ಮೆಂಟ್ ಕರೆಕ್ಟ್. ನಾ ಹೋಗ್ಬೇಕಾದ್ರೆ ನಾ ಹಿಂಗ್ ಹೋಗ್ಬೇಕು, ಸೈಡ್ ಆಗಿ ಹೋಗ್ಬೇಕು. 1,000 ಮಂದಿ ಬರ್ತಿರ್ತಾರೆ ನನ್ನ ಎದುರಿಗೆ, ಅವ್ರು ಸೈಡ್ ಬಿಡೋದಿಲ್ಲ. ಎಲ್ಲರೂ ಮುಂದೆ ಬಂದ್ಬಿಟ್ಟಿರ್ತೀವಿ, ಎಲ್ಲರೂ ಮುಂದೆ 2 ಹೆಜ್ಜೆ ಅಷ್ಟೇ ಇಡ್ಬೋದು. ನಾನು 2 ಹೆಜ್ಜೆ ಅಷ್ಟೇ ಇಡ್ಬೋದು. ನಿಮ್ಮನೆ ಹೆಣ್ಮಕ್ಳು ಬಂದ್ರು ಅದೇ ಸಮಸ್ಯೆ ಆಗ್ತದೆ. ನಾವು ಒಬ್ಬಾಕಿನೇ ಅಲ್ಲ, ಹಿಂಗಿದ್ದ ದಯವಿಟ್ಟು ಮಾತಾಡಬೇಡ. ನಾವು ಚರ್ಚೆ ಮಾಡಿದ್ರೆ ಚರ್ಚೆನೆ ಮಾಡೋಣ. ಇಷ್ಟು ತನಕ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು, ಚೀಫ್ ಆಫೀಸರ್ ಹೇಳಿದ್ರು, ಎಲ್ಲರೂ ಹೇಳಿದ್ರು. ನಾವು ಇಬ್ರು ಕೈ ಕೂಡಿಸಿದ್ರೆ ಚಪ್ಪಾಳೆ, ನಾವು ಒಬ್ಬರೇ ಕೈ ಆಡಿಸಿದ್ರೆ ಅದ್ರ ಹಾಳಿ ಒಳಗೆ ಅಷ್ಟೇ ಕೈ ಆಡಿಸೋದಾಗ್ತದ. ನಾವು ನಮ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಥಣಿ ಡೆವಲಪ್ಮೆಂಟ್ ಆಗ್ಬೇಕು ಬೇಡ ನೀವೇ ಹೇಳಿ. ಆಗ್ಬೇಕು ಅನ್ನೋ ಕೈ ಆಗ್ಬೇಕಲ್ಲ, ಆಗ್ಬೇಕು ಅಂತ ಅನ್ನೋದಾದ್ರೆ ನಾವು ಒಂದ್ ಸೈಡ್ ನಾವು 2 ಹೆಜ್ಜೆ ಮುಂದೆ ಬರೋಣ, ನೀವು 1 ಹೆಜ್ಜೆ ಮುಂದೆ ಬರ್ರಿ. ಇಬ್ರು ಕೂಡಿಸಿ ಕೈ ಜೋಡಿಸಿ ಅಥಣಿ ಡೆವಲಪ್ಮೆಂಟ್ ಮಾಡೋಣ. ಈಗ ನಾವು ಏನು ಕೆಲಸಗಳನ್ನ ಕೈಯೊಳಗ ತಗೊಳಿಕತ್ತೀವಿ, ಈ ಕೆಲಸ ನಿಮಗೆ ಯಾರು ತೊಂದರೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲವೇ ಅಲ್ಲ. ಇದನ್ನ ಫಸ್ಟ್ ಜನರಲ್ ಬಾಡಿಗೆ ಡಿಸ್ಕಸ್ ಮಾಡೀವಿ. ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗ್ಲಿಕ್ಕತ್ತದ, ಗ್ರಾಹಕರಿಗೆ ಸಮಸ್ಯೆ ಆಗ್ಲಿಕ್ಕತ್ತದ. ಇದನ್ನ ನಾವು ಯಾವುದೋ ಕಾರಣಕ್ಕೂ ಅಥಣಿ ಡೆವಲಪ್ಮೆಂಟ್ ಮಾಡ್ಬೇಕಾಯ್ತಂದ್ರೆ ಅವ್ರಿಗೆ ಇಬ್ಬರಿಗೂ ಸಮಸ್ಯೆ ಆಗದ ನೋಡ್ಕೊಂಡೇ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಡೆವಲಪ್ಮೆಂಟ್ ಮಾಡ್ಲಿಕ್ಕತ್ತೀವಿ ನಾವು. ನೀವೆಲ್ಲರೂ ದಯವಿಟ್ಟು ನಮ್ಗೆ ಸಾಕಾಯ್ತು. 2016 ಒಳಗೆ ಎಂಪ್ಲಾಯ್ಮೆಂಟ್ ಆಗಿದ್ದು ಗೊತ್ತದ. 2017 ಡಿಮಾಲಿಷ್ ಮಾಡಿದ್ವಿಲ್ಲ, ಸ್ಟೇಟ್ ಹೈವೇ ಮಾಡಿ, ಅದೆಲ್ಲ ಸರಿಯಾಗಿದೋ ಇಲ್ಲೋ? ಈಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿವೋ ಇಲ್ಲೋ? ಈಗ ಅಂಗಡಿ ಹಿಂದ್ ಹೋಗ್ಯಾರೋ ಇಲ್ಲೋ? ಈಗ ಅಂಗಡಿ ಹಿಂದ್ ಹೋಗಿದಿಲ್ಲ, ಹಿಂದ್ ಹೋಗಿ ಎಲ್ಲ ವ್ಯಾಪಾರಸ್ಥರನ್ನ ಒಪ್ಕೊಂಡು ಮಾಡಿದೋ ಇಲ್ಲೋ? ಮತ್ತೆ ಇದಕ್ಕೆ ಒಪ್ಕೊಳ್ಳೋದಿಲ್ಲ? ಇದಕ್ಕೂ ಒಪ್ಕೊರಿ, ಇದಕ್ಕೂ ಮಾಡಿ. 4 ದಿವಸ ನನಗೂ ತೊಂದರೆ ಆಗ್ಬೋದು, 4 ದಿವಸ ನಿಮಗೂ ತೊಂದರೆ ಆಗ್ಬೋದು. 4 ದಿವಸನ ಮುಂದಿನ ಬರೋಂತ ಜನರೇಷನ್ಗೆ ಶಿಫ್ಟ್ ಮಾಡೋದು ಬೇಡ. ಆ ತೊಂದ್ರೆನ ದಯವಿಟ್ಟು ತೊಂದರೆ ತಗೊಂಡು ಶಿಫ್ಟ್ ಮಾಡೋದು ಬೇಡ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ. ಇದು ನಿಮ್ಗೆಲ್ಲರಿಗೂ ಕೈ ಮುಗಿದು ಸಭೆಯಲ್ಲಿ ನಾವು ನೀವೆಲ್ಲ ನಮ್ಮನ್ನು ಆರಿಸಿಕೊಟ್ಟಿದ್ರಿ. ಪ್ರಥಮ ಬಾರಿಗೆ ಇಲ್ಲಿ ಬಂದಾಗ ಸಾರ್ವಜನಿಕರ ಬಗ್ಗೆ ಕಾಳಜಿ, ವ್ಯಾಪಾರಸ್ಥರ ಕಾಳಜಿ ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರಲ್ಲಿ ಬಹಳ ಐತೆ ಅಂತ ಹೇಳಿ ತಮ್ಮಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ನಮ್ಮದು ಒಂದು ಆಸೆ ಐತಿ. ನಾವು ಬೆಣ್ಣೆ ಮಾರ್ಕೆಟ್ನಲ್ಲಿ ಅಲ್ಲೇ ನಾವು ಸಮೀಪ ಹತ್ತಿರ ಓಡಾಡಿದವರು, ಅಲ್ಲಿ ಒಂದು ಒಳ್ಳೆಯ ಶೌಚಾಲಯ ಕಟ್ಟಬೇಕು. ಎಲ್ಲ ವ್ಯಾಪಾರಸ್ಥರಿಗೆ ಹಾಗೂ ಕೈಪಲ್ಯ ಮಾರೋರಿಗೆ ಎಲ್ಲರಿಗೂ ಒಂದು ಅನುಕೂಲ ಮಾಡ್ಬೇಕಂತ ಆಸೆ ಇದೆ. ಬಟ್ ನಾವು ಮಾಡಕ್ ಬಂದಾಗ ಯಾರೋ ಒಬ್ಬರ ಅಂಗಡಿ ಅಂತ ಹೇಳಿ ನಮ್ಮ ಅಂಗಡಿ ಎಂದು ಬೇಡ, ನಮ್ಮ ಅಂಗಡಿ ಬೇಡ ಅಂತ ಹೇಳಿ ತಕರಾರು ಮಾಡ್ತಾರೆ. ಅವಾಗ ನೀವು ಸಾರ್ವಜನಿಕರು ಅಲ್ಲಿ ಇರೋರು ಸುತ್ತಮುತ್ತಲು ಒಬ್ಬರಾದರೂ ನಮ್ಮ ಜೊತೆ ಮುಖ್ಯಾಧಿಕಾರಿ ಜೊತೆ ಅಧ್ಯಕ್ಷರ ಜೊತೆ ಬಂದಾಗ ನಿಂತಿದ್ರಿ. ಇಲ್ಲಿ ಸಾರ್ವಜನಿಕ ಯಾಕೆ ಶೌಚಾಲಯ ಮಾಡಕ್ ಬಿಡಾಕತ್ತಿರಪ್ಪ ಅಂತ ಹೇಳಿ ಯಾರಾದ್ರೂ ಒಬ್ಬರೇ ಕೇಳಿದ್ರಿ? ಎಲ್ಲರಿಗೂ ಎಲ್ಲರಿಗೂ ಬೇಕು, ನಮಗೂ ಬೇಕು. ನಾ ಮಾಡ್ಕೊಂಡಿರಲ್ಲ, ಆ ಗಟಾರನ ಸ್ವಚ್ಛ ಮಾಡ್ಕೊಳ್ಳಿ. ಅದ್ರ ಮುಂದಿನ ರೋಡ್ ಅಭಿವೃದ್ಧಿ ಮಾಡೋದಕ್ಕೆ, ಗಟಾರ ಅಭಿವೃದ್ಧಿ ಮಾಡೋದಕ್ಕೆ ಸಂಬಂಧಪಟ್ಟಾಗ ಕೆಲಸ ಕೈಗೊಳ್ತಾರ. ಅಲ್ಲಿವರೆಗೆ ನಿಮ್ಗೆ ಯಾವುದೋ ಇವ್ರ ಕಡೆಯಿಂದ ಯಾವುದೋ ತೊಂದರೆ ಆಗೋದಿಲ್ಲ. ಎರಡು ಅವಕಾಶ ಇದ್ದು ಮಾಡ್ಕೊಳ್ಳಿ. ಏನು ಮಾಡ್ಬೇಕಾದ್ರೆ ಸಾವುಕಾರ ಮಾರ್ಕೆಟ್ ಕೇಳಿ ಮಾಡ್ತಾರೆ. ನೀವು ಏನ್ ಪ್ರಶ್ನೆ ಕೇಳಬೇಕಾಗಿದ್ದೀವಿ ಸಾರ್ವಜನಿಕರು ನೇರವಾಗಿ ಇಲ್ಲಿ ಚೀಫ್ ಆಫೀಸರ್ ಅದರ, ಅಧ್ಯಕ್ಷರ ಅದರ, ಮೆಂಬರ್ಗಳಿಗೆ ಕೇಳಿ. ಹೊರತಾಗಿದ್ರೆ ಸ್ವಾಕಾರ ಹೇಳಕ್ ತರೋದು ಅಥವಾ ಮತ್ತೊಬ್ಬರು ರಾಜಕೀಯ ಹೇಳಕ್ ತರೋದು ದಯಮಾಡಿ ಮಾಡಬೇಡ್ರಿ. ಮತ್ತೆ ಇಲ್ಲಿ ಯಾರು ಸಣ್ಣವರಿಲ್ಲ. ಚೀಫ್ ಆಫೀಸರು ಏನೋ ವಿದ್ಯಾರ್ಥಿ ಒಂದ್ ನಿಮಿಷ ರೀ,
ಒಂದ್ ನಿಮಿಷ ಅದ ಇನ್ನೊಂದ್ ನಿಮಿಷ ನನ್ ಕೇಳಿ ಅವರು ಏನೋ ಸಾಲಿ ಮಾಡ್ತಾರೆ ಚೀಫ್ ಆಫೀಸರ್ ಯಾರು ಹೆಗಲಾಗ ಯಾರು ತೊಂದರೆ ಕೊಡ್ಕೋದ್ರಿ ಈ ದಿನ ಯಾರು ಇಟ್ಕೊಳ್ಳಂಗಿಲ್ಲ ಎಲ್ಲರೂ ಪ್ರತ್ಯಾವರ್ತರ ನಾನು ಹೇಳ್ತೀನಿ ದಯಮಾಡಿ ಅದಕ್ಕೆ ಏನೈತಲ್ಲ ಇದು ಯಾವ ಮೆಂಬರು ಸಾವುಕಾರ ಹೆಸರು ಕೆಡ್ಸಬೇಕು ಅಥವಾ ವ್ಯಾಪಾರಸ್ಥರಿಗೆ ತೊಂದರೆ ಮಾಡಬೇಕು ಅಥವಾ ಮತ್ತೊಬ್ಬರಿಗೆ ಅರ್ಜಿ ಮಾಡಬೇಕು ಈಗ ನೀವ್ ಹೇಳ್ರಲ್ಲ ಈಗ ಹಳಯ ಸಮಾಜದವ್ರಿಗೆ ಮಾಡಬೇಕು ಅಥವಾ ಲಿಂಗಾಯತರಿಗೆ ಮಾಡಬೇಕು ಬ್ರಾಹ್ಮಣರಿಗೆ ಮಾಡಬೇಕು SC ST ಇದು ಯಾವುದೂ ದುರುದ್ದೇಶ ಇಲ್ಲ ನಿಮ್ಗೆ ಏನ್ ಪ್ರಶ್ನೆ ಕೇಳ್ಬೇಕು ನೇರವಾಗಿ ಕೇಳ್ರಿ ಅದನ್ನ ಅವ್ರು ನಿಮ್ಗೆ ಹೇಳ್ತಾರ ಉತ್ತರ ಆ ಉತ್ತರ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತು ಆಗತ್ತೆ ಆಗದೆ ಇರೋದು ಮಾತ್ರ ನಿಮ್ಗೆ ಹೇಳ್ಬೇಕಾಗಿ ಹೇಳಿ ಹೊರತಾಗಿ ಇಲ್ಲಿ ಯಾರ ಮ್ಯಾಗ ಯಾರು ಬಂದು ಬಿಡುದು ಕೊಡಂಗಿಲ್ಲ ಯಾವ ಮೆಂಬರ್ಗಳು ಯಾವ ಸಾವುಕಾರ ಹೆಸರು ಕೆಡಿಸಬೇಕು ಸುಮಾರು 1975ರಿಂದ ಮರದ ಹಲ್ಲಿಗೆಗಳ ಮೇಲೆ ಇಟ್ಟು ಗಟಾರದ ಒಳಗಡೆ ಇಟ್ಟು ನೀವು ಮಾಡಿರ್ತಕ್ಕಂಥ ಬಾರ್ಡರ್ದ ಒಳಗೆ ಇದ್ರು ಆ ಬಾರ್ಡರ್ ಹಳೆಗೆ ಹೋಗ್ತದ ಎಲ್ಲರೂ ಮುಂದೆ ಬರ್ತಾರೆ ಒಂದು ನೀವು ಬಾರ್ಡರ್ ಮಾಡಿದ್ರಿ ಹೆಂಗ್ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಐತಿ ಆದ್ರೆ ನಾವು ಮಾರ್ಕೆಟ್ ಬಾರ್ಡರ್ ಮಾಡಿದ್ರ ಸುಮಾರು 90% ಜನ ನಿಮ್ಗೆ ಸಹಕಾರ ಕೊಡ್ತದ ಯಾಕಂದ್ರೆ ಎಲ್ಲರೂ ಸಹಕಾರ ಕೊಡ್ತದ ಮೋಸ್ಟ್ ಇಂಪಾರ್ಟೆಂಟ್ ಈಗ ನೀವು ನಮ್ಮ ಕಾಯ್ದೆಸಿರಿ ಮುನ್ಸಿಪಾಲಿಟಿ ಆಕ್ಟ್ ಪ್ರಕಾರ ನೋಟಿಸ್ ಕೊಡ್ರಿ ಅವ್ರಿಗೆ ಸ್ವಲ್ಪ 7 ದಿವಸ ಕಾಲಾವಧಿ ಕೊಡ್ರಿ ಕಾಲಾವಧಿ ಕೊಟ್ಟು ತಮ್ಮ ಕೆಲಸ ಮಾಡ್ರಿ ಅದನ್ನ ಪಾಪ ರಾತ್ರಿ ಬಂದು ಎಲ್ಲಾರು ಅಂಗಡಿ ಹೊಡೆದ್ರೆ ಅಂದ್ರೆ ಅವ್ರ ಎಲ್ಲಿ ಇಟ್ಕೊಳ್ಬೇಕು ಅಂಗಡಿ ಸರ್ ಈಗ ಸಮಸ್ಯೆ ಏನ್ ಚಾಲು ಆಗೈತಿ ಮಾರ್ಕೆಟ್ ಒಳಗ ಈಗ ಎಲ್ಲ ಹಿರಿಯರು ಹೇಳಿದ್ರು ಎಲ್ಲ ಸರಿ ಐತಿ ಕೆಲವೊಂದು ಏನೈತಿ ಕೆಲವೊಬ್ರು ಈಗ ಒಂದು ಹಿರಿಯರ ಮಾತಾಡಿದ್ರು ಯಾಕಂದ್ರೆ ಅವ್ರು ಎದ್ದು ಹೋದ್ರು ಕೆಲವೊಂದು ಶೌಚಾಲಯ ಪ್ರಾಬ್ಲಮ್ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಹೇಳ್ತಾ ಇದ್ದಾರ ಯಾಕಂದ್ರೆ 60-70 ವರ್ಷದಿಂದ ನಮ್ಮ ಮಾರ್ಕೆಟ್ ಐತಿ ನಮ್ಮ ಮಾರ್ಕೆಟ್ ಒಳಗೆ ಚೀಫ್ ಆಫೀಸರ್ ಹೇಳಿದ್ರು ಅಥವಾ ನಮ್ಮ ಶಟರ್ ಸರಿಯಾಗಿ ಮಾಡ್ಲಿಕ್ಕಾಗ್ಲಿ 2 ಡೇಸ್ ಹೋಗಿ ಏನಂತಪ್ಪ 2 ದಿವಸ ಬೇಕಲ್ಲ ಯಾಕಂದ್ರೆ ನಿನ್ನೆ ಸಂಜೆಗೆ ಹೇಳಿದ್ರು ಅವರು ಸಂಜೀಕ್ ಹೇಳಿದ್ರು ಬೆಳಿಗ್ಗೆ ಒಮ್ಮೆ ಅದನ್ನ ಮುಗಿದ್ಬಿಟ್ರು ಅದು ರಾತ್ರಿ ನಮ್ಗೆ ಯಾರು ಕೆಲಸ ಮಾಡೋರು ಸಿಗಂಗಿಲ್ಲ ನಮಗೆಲ್ಲ ನಮ್ಗೆ ಸ್ವತಃ ರಿಪೇರಿ ಮಾಡ್ಲಿಕ್ಕೆ ಬರುವುದಿಲ್ಲ ಆಮೇಲೆ ಈ ಸರ್ ಮತ್ತೊಂದು ಸ್ಪಷ್ಟೀಕರಣ ನಮ್ಗೆ ಏನ್ ಬೇಕಾಗಿದೆ ಈಗ ಸರ್ ಈಗ 100 ವರ್ಷ ಹಳಿ ನಮ್ದು ಮಾರ್ಕೆಟ್ ಅದ 10 ಫೂಟ್ 5 ಫೂಟ್ ಅಂಗಡಿ ಅದು ನೀವು ಸರ್ ಸರ್ಕಾರ ಪೂರ್ತಿ ಒಳಗೆ ನಮ್ಗೆ ಬೀಟ್ ಬಿಟ್ರಂದ್ರೆ ನಮ್ ಕಟ್ಟಿ ಕಟ್ಟಿ ಇಲ್ಲ ಹೈಟ್ ಒಳಗಲ್ಲ ಪೂರ್ತಿ ಹೈಟ್ ಒಳಗೆ ಕಟ್ಟಿ ಇರೋದ್ರಿಂದ ನಮ್ಗೆ ಅಟ್ಲೀಸ್ಟ್ ಹೋಗ್ಲಿಕ್ಕೆ ನೋಡ್ಲಿಕ್ಕೆ ನೀವು ಕಟ್ಟಿ ಲಾಸ್ಟ್ ಗಟ್ಟ ಮೇಲೆ ಮಾಡ್ಬೇಕು ಆ ಪರಿಸ್ಥಿತಿ ಆಗ್ತದೆ ಸೊ ಇದ್ರ ಸಲುವಾಗಿ ನೀವು ಹೆಂಗೆ ನಮ್ಗೆ ಒಂದು ದಾರಿ ತೋರಿಸ್ತೀರಿ ನೀವೊಂದು ಸ್ವಲ್ಪ ನಮ್ಗೆ ಸಜೆಷನ್ ಕೊಟ್ರೆ ಜಾಸ್ತಿ ಚೆನ್ನಾಗಿ ಆಗ್ತದೆ ಬಹಳ ಹಳಿ ಅಂಗಡಿ ಅವರು ಸರ್ 50 ವರ್ಷ ಹಳಿ ಅಂಗಡಿ ಅದು ಬರೀ 100 ಫೂಟ್ ಸ್ಕ್ವೇರ್ ಫೂಟ್ ಮೇಲೆ ಮಾಡ್ತಿರ್ತಾರೆ ಕಸ್ಟಮರ್ಸ್ ಎಲ್ಲ ಗಟ್ಟ ಮೇಲೆ ನಿಂತಿರ್ತಾರು ನಾವು ಅಲ್ಲಿಂದ ಕಟ್ಟಿ ವೇರ್ ಗಟ್ಟ ಮೇಲೆ ನಾವು ಕಸ್ಟಮರ್ಸ್ ಎಲ್ಲ ಸರ್ವ್ ಮಾಡ್ತೀವಿ ಸೊ ಇದ್ರ ಸಲುವಾಗಿ ಅಟ್ಲೀಸ್ಟ್ ಏರ್ ಎಕ್ಸೆಸಿಬಲ್ ಈಸಿ ಆಗ್ಬೇಕು ನೀವು ಹೇಳಿದಂಗೆಲ್ಲ ಸಮ ಮಾಡೋದು ರೋಡ್ ಹಾಕು ಅಥವಾ ಗಟ್ರ ಹಾಕು ನಮ್ಗೆ ಏನ್ರಿ ಅಂಡರ್ ಸೈಡ್ ಇದನ್ನಾಗಿದ್ರೆ ಕ್ಷಮೆ ಕೇಳ್ತೀನಿ ಬಟ್ ನಾವು ಒಮ್ಮೆ ಬಂದಂತ ತಲುಪಿಟ್ಟು ಇವ್ರೇನ್ರಿ ನಮ್ಮಲ್ಲಿ ಬಾಳಿಕೆ ಮಾಡಿರ್ತಾರೆ ಅಂತ ಅನಿಸ್ತದೆ ನೀವು ನಮ್ಮ ಸಲುವಾಗಿ ಮಾಡಿದ್ರೆ ನೋ ಡೌಟ್ ಮತ್ತೆ ನಿಮ್ಗೆ 100% ಎಲ್ಲರಿಗೂ ಸಮರ್ಥನ ಅದ ಇವ್ರು ಎಲ್ಲರೂ ನಾನು ನಿಮ್ಗೆ ಹೇಳ್ತೀನಿ ನಮ್ಮ ಸಲ ಮಾಡ್ಲಿಕ್ಕೆ ನಮ್ಮೆಲ್ಲರೂ ಸಮರ್ಥನ ಇರ್ತದೆ ಗಟ್ರಕ್ಕಿಂತ ಮೊದಲ ನೀವು ಅಂಗಡಿ ಹಚ್ಚಬೇಕು ಆಮೇಲೆ ಗಟ್ರ ಮ್ಯಾಗ ಯಾರು ಇದನ್ನ ಮಾಡಬಾರ್ದು ಅವಕಾಶ ಮಾಡಿಕೊಡ್ಬೇಕು ವಾಸ್ತವ ಹೀಗೆ ಏನೈತೆ ಅಂದ್ರೆ ಸರ ನಮ್ಮ ಅಂಗಡಿ ಊರ ಅತನಿ ಪ್ಯಾಟಿ ಭಾಳ ಹಳಿ ಪ್ಯಾಟಿ 100 ವರ್ಷದ ಹಳಿ ಅದಾವು ಮುನ್ಸಿಪಾಲ್ಟಿ ಅವ್ರು ಏನು ಮಾಡಿದ್ರು ಅಂಗಡಿ ಬಿಲ್ಡಿಂಗ್ ಮುಗಿದ ಮ್ಯಾಗನ ಗಟ್ರ ಹೈಟ್ರು ಇವತ್ತು ನಾವು ಅಂಗಡಿ ಕಿರಿ ಹಾಕ್ಬೇಕಾದ್ರೆ ಗಟ್ರ ಮ್ಯಾಗ ನಿಂತ ಕಿರಿ ಹಾಕ್ಬೇಕು ಅದೇ ಪರಿಸ್ಥಿತಿ ಈಗ ಅದಕ್ಕೆ ನಾವೊಂದು ಅವಕಾಶ ಏನು ಕೇಳ್ತೀನಂದ್ರೆ ಲಾಸ್ಟ್ 15 ಗಟ್ರ ಕೊಡ್ರಿ ಗಟ್ರನ್ಯಾಗ ಹಿಂಗೆ ಕೊಡ್ಬೇಕಲ್ಲ ಡಿಟ್ಯಾಚಿ ಬರ್ಲಿರ್ಬೇಕು ಮುನ್ಸಿಪಾಲ್ಟಿ ಅವ್ರು ಸ್ವಚ್ಛ ಮಾಡ್ಲಾಕ ಬಂದ್ರೆ ನಮ್ಮ ಸಾಮಾನು ಐತಿ ಒಳಗೆ ಇಟ್ಕೋಬೇಕು ಗಟ್ರಕ್ಕಿಂತ ಯಾರು ಹೊರಗೆ ಎನ್ಕ್ರೋಚ್ಮೆಂಟ್ ಮಾಡ್ತಾರ ಅದು ನಾವೆಲ್ಲ ಕೂಡ ತಲುಪು ಅಂತ ನಮ್ಮ ಎಲ್ಲರಿಗೂ ತೊಂದರೆ ಆಗ್ತದೆ ಬಾಳೆಹಣ್ಣು ಮಾರೋದಾಗ್ಲಿ ಕಾಯಿಪಲ್ಯದಾಗ್ಲಿ ಎಲ್ಲರಿಗೂ ಒಂದೊಂದು ನೀವು ಸ್ಪೇಸ್ ತಗೊಂಡು ಕುತ್ಕೊಂಡ್ಬಿಡಿ ಅವ್ರು ಹೇಳಿದಾಗ ಏನು ಸ್ವಲ್ಪ ದೂರ ಆದ್ರೆ ಒನ್ ಟೈಮ್ಗೆ ದೂರ ಅನ್ಸ್ಬೋದು ಓಕೆ ಈಗ ಬೆಂಡಿಪೇಟೆದಲ್ಲಿ ನಮಗೆ ಜಾಗ ಮಾಡಿಕೊಡಿ ಆಫೀಸರ್ ಬೆಂಡಿಪೇಟೆ ಇದೆಯಲ್ಲ ಅಲ್ಲಿ ಕಾಯಿಪಲ್ಯಗೆ ಮತ್ತೆ ಇವರು ಗಾಡಿ ಟ್ರಾಲಿದವ್ರಿಗೆ ಅವ್ರಿಗೆಲ್ಲ ಸ್ಪೇಸ್ ಮಾಡಿಕೊಡಿ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಓಲ್ಡ್ ಭಾಜಿ ಮಾರ್ಕೆಟ್ ಇತ್ತಲ್ಲ ಅಲ್ಲಿ ಮಾಡಿಕೊಡಿ ಅವರು ಪ್ರಾಬ್ಲಮ್ ಏನಾಗ್ತದೆ ನೀವು ಎಲ್ಲ ಅಂಗಡಿ ಗಟರ್ ಕಟ್ಟಿ ಬಿಟ್ಟು ಮುಂದಂದು ಆಮೇಲೆ ಹುಟ್ಟಿದ ಗಾಡಿದವ್ರಿಗೆ ಜಾಗ ಕೊಡ್ತೀರಾ ಎಲ್ಲ ಬೇರೆ ಬೇರೆ ಇರಬೇಕು
ಈಗ ಫ್ರೂಟ್ ಮತ್ತೆ ಕಾಯಿಪಲ್ಲೆ ಸಿಗ್ತಾರೆ ಎಲ್ಲ ಬೇರೆ ಕಡೆ ಇರ್ಬೇಕು. ಎಲ್ಲ ಒಂದ್ ಕಡೆ ಆಗ್ಲಿ, ಎಲ್ಲ ಒಂದ್ ಕಡೆ ಬರ್ತಾರೆ, ಇದು ಸುಳ್ಳಿದೆ. ಈಗೇನ್ ಆಗಲ್ಲ, ಇದರಿಂದ ವ್ಯವಸ್ಥೆನೂ ಆಗಲ್ಲ. ಮತ್ತೆ ಇದರಿಂದ ಏನಾಗ್ತದೆ ಅಂದ್ರೆ ಮಳೆಗಾಲ ಬರೋಕ್ಕಿಂತ ಮುಂಚೆ ಗಟರ ಎಲ್ಲ ಬ್ಲಾಕ್ ಆಗ್ತದೆ. ಈಗ ಏನಾಗ್ತದೆ ಅಂದ್ರೆ ಎಲ್ಲ ಕಸ ಗಟರೆಗೆ ಹೋಗ್ಬಿಡ್ತಾರೆ. ಅದು ಮತ್ತೆ ಪುನಃ ಮುನ್ಸಿಪಾಲಿಟಿ ಕ್ಲೀನ್ ಮಾಡಿಸ್ಬೇಕು. ಅದಕ್ಕೆ ಈಗ ವೆಹಿಕಲ್ ಬರ್ಲಿಕ್ಕೆ ಕಷ್ಟ ಆಗ್ತದೆ. ನನ್ನ ಸರ್ ಡಿಸಿಪ್ಲಿನ್ ನಾವು ಕೈಕೊಂಡ್ರೆ ಎಲ್ಲ ಸರಿ ಹೋಗ್ತದೆ. ಇಲ್ಲ